Hi everyone, welcome back to my YouTube channel. Video purpose ಏನಂದ್ರೆ ನನಗೆ ತುಂಬಾ DMs ಬಂದಿತ್ತು ನಿಮ್ಮ ಅಪ್ಡೇಟೆಡ್ ಸ್ಕಿನ್ ಕೇರ್ ರೂಟೀನ್ ಬಿಕಾಸ್ ನಾನು ಫ್ಯೂ ಡೇಸ್ ಬ್ಯಾಕ್ ಒಂದು ಸ್ಟೋರಿ ಹಾಕಿದ್ದೆ Instagram ಅಲ್ಲಿ. ಅದ್ರ ಮೂಲಕ ನನಗೆ ತುಂಬಾ ಮೆಸೇಜ್ ರಿಕ್ವೆಸ್ಟ್ ಬಂದಿತ್ತು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಮಾಡಿ ಅಂತ. ಅದಾದ್ಮೇಲೆ ಅದ್ರ ಜೊತೆಗೆ ಫ್ಯೂ ಆಫ್ ದೆಮ್ ರಿಕ್ವೆಸ್ಟ್ ಮಾಡಿದ್ರು ಫೇಶಿಯಲ್ ಹೇರ್ ಹೇಗೆ ರಿಮೂವ್ ಮಾಡೋದು ಅದನ್ನು ತೋರಿಸಿ ಅಂತ. ಸೊ ಐ ಆಮ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಶೋಯಿಂಗ್ ಮೈ ಸ್ಕಿನ್ ಕೇರ್ ರೂಟೀನ್ ಆ್ಯಂಡ್ ಹೌ ಡು ಐ ಶೇವ್ ಮೈ ಫೇಸ್. ಸೊ ಫೇಶಿಯಲ್ ಹೇರ್ ಅನ್ನೋದನ್ನ ಯಾವುದೇ ಹೇರ್ ಆಗಿರ್ಬೋದು, ಫೇಶಿಯಲ್ ಹೇರ್, ಅಂಡರ್ ಆರ್ಮ್ಸ್, ಅಪ್ಪರ್ ಲಿಪ್ಸ್, ಎಲ್ಲ ಹೇರ್ಸ್ ಅಂತ ಬಂದಾಗ ಒಂದೊಂದು ಹೇರ್ಸು ಒಂದೊಂದು ಥಿಕ್ನೆಸ್ ಇರುತ್ತೆ. ಇವಾಗ ನನ್ನ ಐಬ್ರೋ ತುಂಬ ಥಿಕ್ ಇರುತ್ತೆ ಆ್ಯಂಡ್ ಇಲ್ಲಿ ಫೇಶಿಯಲ್ ಹೇರ್ ಇರುತ್ತಲ್ಲ ಅದು ತುಂಬ ತಿನ್ ಇರುತ್ತೆ ಆ್ಯಂಡ್ ಈ ಭಾಗ ಸಖತ್ ಸೆನ್ಸಿಟಿವ್ ಇರುತ್ತೆ. ಅಂಡರ್ ಐಬ್ರೋ ಇರುತ್ತಲ್ಲ ಆ ಏರಿಯಾನು ತುಂಬ ಸೆನ್ಸಿಟಿವ್ ಇರುತ್ತೆ. ನನಗೆ ಯಾವಾಗಲೂ ಐಬ್ರೋ ಮಾಡಿಸ್ಕೊಂಡು ಬಂದಾಗ ನಂಗೆ ಫುಲ್ ಇಲ್ಲೆಲ್ಲ ಗಾಯ ಆಗಿರುತ್ತೆ ಫೋರ್ ಹೆಡ್ ಎಲ್ಲ ಮಾಡಿಸಿದಾಗ. ಆ್ಯಂಡ್ ಇನ್ನೂ ಒಂದು ಕ್ಲಿಯರ್ ಮಾಡ್ತೀನಿ, ಫೇಶಿಯಲ್ ಹೇರ್ ಅಥವಾ ಯಾವುದೇ ಹೇರ್ ಆಗಿರಲಿ ದಟ್ ಈಸ್ ನಾಟ್ ಅ ಶೇಮ್. ಸೊ ನಿಮ್ಗೆ ಇಷ್ಟ ಇದ್ರೆ ರಿಮೂವ್ ಮಾಡ್ಬೋದು, ಇಲ್ಲ ದಟ್ಸ್ ಫೈನ್, ದಟ್ಸ್ ಟೋಟಲಿ ಓಕೆ. ಇವಾಗ ಐಬ್ರೋ ಯಾಕೆ ಮಾಡಿಸ್ತೀವಿ? ನಮ್ಮ ಫೇಸು ನೀಟಾಗೆ ಸ್ಟ್ರಕ್ಚರ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಅದೇ ಥರ ನಾವು ಇವಾಗ ಮೇಕಪ್ ಅಥವಾ ಬ್ಲಷ್ ಅಥವಾ ಕಾಂಟೋರ್ ಏನಾದರೂ ಮಾಡಿದಾಗ ನಿಮಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮದುವೆಲಿ ಅಥವಾ ನೀವು ಮದುವೆ ಮೇಕಪ್ ಅಥವಾ ಎಲ್ಲ ಯಾವುದಾದ್ರೂ ಒಂದು ಮೇಕಪ್ ಮಾಡಿಸಿದ್ರೆ ಅಥವಾ ಒಂದು ಮೇಕಪ್ ಶೂಟ್ಗೆ ಹೋಗಿದ್ರೆ ನಿಮಗೆ ಅವರು ಹೇರ್ ರಿಮೂವ್ ಮಾಡ್ತಾರೆ. ಬಿಕಾಸ್ ಮೇಕಪ್ಪು ಆ ಹೇರ್ ಮೇಲೆ ನಾವು ಮೇಕಪ್ ಮಾಡಿದಾಗ ಅದು ತುಂಬ ಅಸಹ್ಯವಾಗಿ ಕಾಣುತ್ತೆ ಆ್ಯಂಡ್ ಹೇರ್ಸ್ ಎಲ್ಲ ನೀಟಾಗಿ ಹಂಗಂಗೆ ಕಾಣುತ್ತೆ. ಮೇಕಪ್ ಎಲ್ಲ ಕೇಕಿ ಆಗುತ್ತೆ, ಪೌಡರಿ ಆಗಿ ಇಲ್ಲೆಲ್ಲ ನೀಟಾಗಿ ಬರಲ್ಲ. ಸೊ ದಿಸ್ ಇಸ್ ದ ರೀಸನ್ ಫೇಶಿಯಲ್ ಹೇರ್ ರಿಮೂವ್ ಮಾಡಬೇಕು, ಮಾಡಲೇಬೇಕು, ಮಾಡ್ದೇನೂ ಇರ್ಬೋದು, ಅದು ನಿಮ್ಮಿಷ್ಟ, ಓಕೆನಾ. ನನಗೆ ಫ್ಯೂ ರಿಕ್ವೆಸ್ಟ್ ಬಂದಿರೋದ್ರಿಂದ ನಾನು ಹೇಗೆ ರಿಮೂವ್ ಮಾಡ್ತೀನಿ ಆ್ಯಂಡ್ ನಾನು ಯಾವ ಪ್ರೊಸೀಜರ್ ಫಾಲೋ ಮಾಡ್ತೀನಿ ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಅದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ನಾನು ಇವಾಗ ಸ್ವಲ್ಪ ಅಪ್ಡೇಟೆಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ, ಅದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ABC ಕ್ಯೂಬ್ಸ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಬಿಸಿನೀರು ಜೊತೆಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಡೈಲ್ಯೂಟ್ ಆಗುತ್ತೆ, ಅದನ್ನು ಕುಡಿತಿದ್ದೀನಿ. ಸೊ ನಂಗೆ ತುಂಬ ಚೇಂಜಸ್ ಕಾಣಿಸ್ತಾ ಇದೆ. ನಾನು ಲಾಸ್ಟ್ ಸ್ಕಿನ್ ಕೇರ್ ವಿಡಿಯೋಲು ಹೇಳ್ದಂಗೆ ನಮ್ಮ ಸ್ಕಿನ್ನ ನಾವು ಆಚೆ ಏನು ಪ್ರಾಡಕ್ಟ್ಸ್ ಹಾಕ್ತೀವಿ ಅನ್ನೋದಕ್ಕಿಂತ ನಾವೇನು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ. ನಾನು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನನ್ನ ಈ ಒಂದು ಕ್ಲಾಸೆಟಲ್ಲಿ ಇಟ್ಕೊಂಡಿದ್ದೀನಿ. ಅದು ಹೇಗೆ ಇಟ್ಕೊಂಡಿದ್ದೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸ್ವಲ್ಪ ಮಿಸ್ ಆಗಿದೆ ಆ್ಯಂಡ್ ಅಡ್ಜಸ್ಟ್ ಮಾಡ್ಕೊಡಿ. ಸೊ ಬನ್ನಿ. ಸೊ ಇದು ಓಪನ್ ಮಾಡಿದ್ರೆ ಹಿಯರ್ ಆರ್ ಫ್ಯೂ ಪ್ರಾಡಕ್ಟ್ಸ್ ವಿಚ್ ಐ ಯೂಸ್ ಎವ್ರಿ ಡೇ. ಮೀ ಆ್ಯಂಡ್ ಮೈ ಹಸ್ಬೆಂಡ್ ಇಬ್ಬರು ಯೂಸ್ ಮಾಡುವಂಥ ಪ್ರಾಡಕ್ಟ್ಸು. ಇದರಲ್ಲಿ ಎಲ್ಲನೂ ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್, ಪರ್ಫ್ಯೂಮ್ಸ್, ಮೇಕಪ್ ಎಲ್ಲನೂ ಇದೆ. ಆ್ಯಂಡ್ ಕೆಳಗಡೆನೂ ಒಂದಷ್ಟು ಐಟಮ್ ಇದೆ. ಇಲ್ಲೊಂದು ಸ್ವಲ್ಪ ಮೆಸ್ ಇದೆ, ಇಗ್ನೋರ್ ದಟ್. ಅದರಲ್ಲಿ ಆಯಿಲ್ ಅದೆಲ್ಲ ಇಟ್ಕೊಂಡಿದ್ದೀವಿ, ಬ್ಯಾಂಗಲ್ಸ್ ಎಲ್ಲ. ಸೊ ಇದರಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ನಾನು ಫಸ್ಟ್ ನಾನು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಆಫ್ಟರ್ ಫೇಸ್ ವಾಶ್, ಆಫ್ಟರ್ ಮೈ ಶವರ್, ನಾನು ಫೇಸ್ ವಾಶ್ ಮಾಡಾದಮೇಲೆ ಫಸ್ಟ್ ನನ್ನ ಫೇಸ್ಗೆ ಸ್ಪ್ರೇ ಮಾಡೋದು, ಇದು ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ವಿಡಿಯೋಲಿ, ಸ್ಟುಡಿಯೋ ವೆಸ್ಟ್ ಅವ್ರದ್ದು ವೈಟಮಿನ್ C ಫೇಸ್ ಮಿಸ್ಟ್. ಸೊ ಇದು ತುಂಬ ಎಫೆಕ್ಟಿವ್ ಆಗಿದೆ, ನೀವು ಕೂಡ ಯೂಸ್ ಮಾಡಿ. ಅದಾದ ತಕ್ಷಣ ನಾನು ನಿಯಾಸಿನಮೈಡ್ ಕ್ಲಿಯರ್ ಸ್ಕಿನ್ ಸೀರಮ್ ಯೂಸ್ ಮಾಡ್ತೀನಿ. ಇದನ್ನು ನಾನು ಈಗ ಒಂದು 15 ಡೇಸಿಂದ ಯೂಸ್ ಮಾಡ್ತಿರ್ಬೋದು. ಇಟ್ಸ್ ರಿಯಲಿ ನೈಸ್. ಇದು ಬಾಡಿ ಕ್ಯೂಪಿಡ್ ಅವ್ರದ್ದು. ಸೊ ಇದ ತಕ್ಷಣ ನಾನು ಫಾಕ್ಸ್ಟೇಲ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಖಾಲಿ ಆಯಿತು. ನಾನು ಆಲ್ರೆಡಿ ತುಂಬ ಫಾಕ್ಸ್ಟೇಲ್ ಅವ್ರದ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಇಟ್ಸ್ ವೆರಿ ಕಾಮ್ ಆ್ಯಂಡ್ ವೆರಿ ಎಫೆಕ್ಟಿವ್ ಟು ಸ್ಕಿನ್. ಆ್ಯಂಡ್ ನಂದು ಸೆನ್ಸಿಟಿವ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ಅಲರ್ಜಿ ಅಥವಾ ಏನೂ ಆಗಿಲ್ಲ. ಇಟ್ಸ್ ವೆರಿ ನೈಸ್. ಸೊ ಅದಾದಮೇಲೆ ಫಾಕ್ಸ್ಟೇಲ್ ಅವ್ರದ್ದೇ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸನ್ಸ್ಕ್ರೀನ್ ಬಗ್ಗೆ ಹೇಳಲೇಬೇಕು. ನನಗೆ ತುಂಬ ಜನ ಹೇಳಿದರು ಸನ್ಸ್ಕ್ರೀನ್ ಹಾಕೋ ಅಂತ. ನಾನು ಫೇಸಲ್ಲಿ ಆಯಿಲಿ ಕಾಣಿಸುತ್ತೆ, ನನ್ನ ಫೇಸು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ತುಂಬ ಇಗ್ನೋರ್ ಮಾಡ್ತಿದ್ದೆ. ಬಟ್ ಸನ್ಸ್ಕ್ರೀನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟು ಅವರ್ ಸ್ಕಿನ್. ಯಾಕಂದರೆ ನಾವು ಸನ್ನಿಗೆ ಎಕ್ಸ್ಪೋಸ್ ಆದರೂ ಆಗದೇ ಇದ್ದರೂ, ಇವಾಗ ಮನೆಯಲ್ಲೇ ಇದ್ರೂ ಮನೆಯಲ್ಲೂ ಸನ್ ರೇಸ್ ಬೀಳುತ್ತೆ ಆ್ಯಂಡ್ ನಾವು ಸ್ಟವ್ ಮುಂದೆ ಹೋಗಿ ಕುಕ್ ಮಾಡೋದ್ರಿಂದ ಆ ವೇವ್ಸ್ ಕೂಡ ಹೀಟ್ ವೇವ್ಸ್ ನಮ್ಮ ಮೇಲೆ ಬೀಳೋದ್ರಿಂದ
ಮುಂದೆ ಫ್ಯೂಚರಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಆಫ್ಟರ್ 30 ಸಖತ್ ರಿಂಕಲ್ಸ್ ಬರುತ್ತೆ, ಅವಾಗ ನಾವೇನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದು ಇದು ಸರ್ಜರಿ ಅದೆಲ್ಲ ಅಟರ್ ವೇಸ್ಟ್. ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೇಬೇಕು. ಸೊ ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಸೆಲ್ಫ್ ಕೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ 4 ಪ್ರಾಡಕ್ಟ್ಸ್ ನಾನು ಆಫ್ಟರ್ ಶವರ್ ಯೂಸ್ ಮಾಡ್ತೀನಿ. ಅದಾದಮೇಲೆ ನಾನು ನೈಟ್ ಸ್ಕಿನ್ ಕೇರ್ ರೂಟೀನ್ ಬೇರೆ ಇದೆ, ಅದನ್ನು ನಾನು ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ. ಸೊ ಈಗ ನಾವು ಫೇಶಿಯಲ್ ಹೇರ್ ಹೆಂಗೆ ರಿಮೂವ್ ಮಾಡೋದು ಅದನ್ನು ನೋಡೋಣ ಬನ್ನಿ ಗೈಸ್. ಈಗ ಫೇಶಿಯಲ್ ಹೇರ್ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಇದು ಹೊಸ ರೇಸರು, ನಾನಿನ್ನ ಯೂಸ್ ಮಾಡಿಲ್ಲ. ನಿಮಗೆ ಈ ಥರ ಬರುತ್ತೆ ಫೋಲ್ಡಬಲ್ ಟೈಪು. ಆ್ಯಂಡ್ ಇದು ಬಂದು ಪ್ಲಶ್ ಅನ್ನೋ ಬ್ರ್ಯಾಂಡು. ಇದು ಎಲ್ಲ ಕಡೆ ಅವೈಲೇಬಲ್ ಇದೆ. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ನನ್ನ ಹತ್ರ ಟಿಶ್ಯೂ ಇದೆ ಆ್ಯಂಡ್ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ. ಸೊ ಅದರಲ್ಲಿ ಈಗ ಫಸ್ಟು ನಾನು ಮಾಯ್ಶ್ಚರೈಸರ್ನ ಫೇಸ್ಗೆ ಫಸ್ಟ್ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಸ್ಕಿನ್ನು ಸೆನ್ಸಿಟಿವ್ ಇದ್ದಾಗ ನಾನು ಎಲ್ಲೆಲ್ಲಿ ಜಾಸ್ತಿ ರಿಮೂವ್ ಮಾಡ್ತೀನಿ ಅಲ್ಲಿಗೆಲ್ಲ ಹಾಕ್ಕೋತೀನಿ. ನನಗೆ ಜಾಸ್ತಿ ಹೇರ್ಸ್ ವಿಸಿಬಲ್ ಹೇರ್ಸ್ ಇರೋದು ಈ ಕಡೆ ಮತ್ತು ಈ ಕಡೆ ಸೈಡ್ ಲಾಕ್ಸ್ ಹತ್ರ. ನನ್ನ ಫೇಸಲ್ಲಿ ಅಷ್ಟು ಹೇರ್ಸ್ ಇಲ್ಲ. ಆ್ಯಂಡ್ ಎಲ್ಲರೂ ಅಂದ್ಕೋತಾರೆ ಅವ್ರ ಫೇಸಲ್ಲಿ ಹೇರ್ಸ್ ಇಲ್ಲ ಅಂತ. ಬಟ್ ಒನ್ಸ್ ನೀವು ರಿಮೂವ್ ಮಾಡಿ ಟಿಶ್ಯೂ ಪೇಪರಲ್ಲಿ ಹಿಂಗೆ ಸ್ವೈಪ್ ಮಾಡಿದಾಗಲೇ ಗೊತ್ತಾಗೋದು ಅದು ಸಣ್ಣ 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 ಕೂದಲು ಎಷ್ಟೊಂದಿರುತ್ತೆ ಅಂತ. ಸೊ ನೋಡೋಣ, ನನ್ನ ಹತ್ರ ಇನ್ನಿರೋದೆ. ಸೊ ಈಗ ಇದನ್ನ ನೀವು ಅಪ್ಲಿಕೇಟರ್ನ ಈ 2 ಫಿಂಗರ್ಸಲ್ಲಿ ಹಿಂಗೆ ಹಿಡ್ಕೊಂಡು, ಈ ಫಿಂಗರ್ ಇರುತ್ತಲ್ಲ ಇದನ್ನು ಹಿಂಗೆ ಹಿಡ್ಕೊಬೇಕು. ಸೊ ನಿಮಗೆ ಗೊತ್ತಾಗ್ತದೆ ಅನಿಸುತ್ತೆ. ಈ ಥರ ಹಿಡ್ಕೊಂಡ್ರೆ ನಾವು ಹೀಗೆ ಮಾಡಬೇಕು, ಡೌನ್ವರ್ಡ್ಸ್ ಟುವರ್ಡ್ಸ್ ದ ಡೌನ್. ಯಾವತ್ತು ಅಪ್ವರ್ಡ್ಸ್ ಶೇವ್ ಮಾಡಿಬಿಡಿ, ಯಾವತ್ತು ಡೌನ್ವರ್ಡ್ಸ್ ಶೇವ್ ಮಾಡಿ. ಆ್ಯಂಡ್ ಈ ಕಡೆನೂ ಅಷ್ಟೇ ಹಿಂಗೆ ಜಸ್ಟ್ ಅದನ್ನು ಜಾಸ್ತಿ ನಮ್ಮ ಸ್ಕಿನ್ಗೆ ಪ್ರೆಷರ್ ಕೊಡಬೇಡಿ. ಜಾಸ್ತಿ ನಾವು ಯಾವಾಗ ಅದಕ್ಕೆ ಪ್ರೆಷರ್ ಕೊಡ್ತೀವೋ ಆಗ ಪಿಂಪಲ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಹಿಂಗೆ 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 ಜಸ್ಟ್ ಸ್ವೈಪ್ ಅವೇ, ಕೀಪ್ ಇಟ್ ಸ್ಮೂತ್. ಓಕೆ, ಜಸ್ಟ್ ಸ್ವೈಪ್ ಅವೇ, ಸ್ಮೂತಾಗಿರಬೇಕು, ಸ್ಮೂತಾಗಿ ಎಳಿಬೇಕು. ಸೊ ದಟ್ಸ್ ಇಟ್. ಸೊ ಸ್ಟಾರ್ಟ್ ಮಾಡೋಣ. ಜಸ್ಟ್ ಸ್ಮೂತ್ ಎಳ್ದು ಬಿಟ್ಬಿಡಿ. ಸೊ ನಿಮಗೆ ಹೇರ್ಸು 1 ನಿಮಿಷ ನಾನು ಟಿಶ್ಯೂಲಿ ತೆಗೆದು ನಿಮಗೆ ತೋರಿಸ್ತೀನಿ. ಕಾಣಿಸ್ತದೆಯಾ? ಸಣ್ಣ 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 ಕೂದಲಿರುತ್ತೆ. ಸೊ ರ್ಯಾದರ್ ದೆನ್ ಅಲ್ಲಿ ಇಲ್ಲಿ ಸಲೂನ್ ಅಥವಾ ಪಾರ್ಲರ್ಗೆ ಹೋಗಿ ಅವ್ರು ಹಾಕೋ ಫೇಶಿಯಲ್ ವ್ಯಾಕ್ಸ್ನ ಹಿಂಗೆ ಹಾಕಿ ಹಿಂಗೆ ಎಳೀತಾರೆ. ಸೊ ಅದು ಸ್ಕಿನ್ನಿಗೆ ತುಂಬ ಹಾರ್ಮ್ ಆಗುತ್ತೆ. ಅದನ್ನು ಯಾವತ್ತೂ ಮಾಡಿಬಿಡಿ. ಈ ರೇಸರೇ ಎಷ್ಟೋ ವಾಸಿ ಅವೆಲ್ಲದಕ್ಕಿಂತ. ಆ್ಯಂಡ್ ನನಗೂ ಪಿಂಪಲ್ಸ್ ಬರುತ್ತೆ ಇದು ಮಾಡಾದ್ಮೇಲೆ. ಪಿಂಪಲ್ಸ್ ಅಂದರೆ ಜಸ್ಟ್ ಸ್ಮಾಲ್ ರ್ಯಾಷಸ್. ಯಾವಾಗ ನಾನು ಮಾಯ್ಶ್ಚರೈಸರ್ ಹಾಕ್ತೆ ಹಾಶಾಗಿ ಮಾಡಿರ್ತೀನಿ ಅವಾಗ ಸಣ್ಣ 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 ಗುಳ್ಳೆ ಬರುತ್ತೆ. ಅದು ಬಿಟ್ಟರೆ ನನಗೆ ಇದುವರೆಗೂ ಏನೂ ಆಗಿಲ್ಲ. ಅದಾದಮೇಲೆ ನೀವು ಐಸ್ ಪ್ಯಾಕ್ ಹಾಕ್ಕೊಂಡ್ಬಿಡಿ. ಹಂಗೂ ಏನಾದರೂ ಪಿಂಪಲ್ಸ್ ಬಂತು ಅಂದರೆ ನಾನು ಐಸ್ ಪ್ಯಾಕ್ ಹಾಕೋಗ್ಬಿಡ್ತೀನಿ. ಅವಾಗ ಎವ್ರಿಥಿಂಗ್ ವಿಲ್ ಬಿ ಫೈನ್. ಅಷ್ಟೇ, ಹ್ಯಾ ಸಿಂಪಲ್. ಅದ್ರ ಬದಲು ಪಾರ್ಲರ್ಗೆ ಹೋಗಿ ಅವ್ರು ಹಾಕೋ ಹಾಟ್ ವ್ಯಾಕ್ಸಿಂಗ್ ಹಾಕಿ ಹಿಂಗೆ ಎತ್ತಿ ನೋ, ನನಗಂತೂ ಭಯ. ಕಾಣಿಸ್ತಾ ಇರ್ಬೋದು. ಸೊ ನೋಡಿ, ಇವತ್ತು ಈ ಸೈಡ್ ಲಾಕ್ಸ್ನ ಎತ್ತಕ್ಕೆ ಹೋಗ್ಬೇಡಿ. ಯಾಕಂದರೆ ಅದೇ ಮಕ್ಕದಲ್ಲಿ ಕಳೆ ಅಂತ ಹೇಳ್ತಾರಲ್ಲ, ಮಕ್ಕದಲ್ಲಿ ಒಂದು ಸ್ವಲ್ಪ ಕಳೆ ಕಾಣಿಸೋದು. ತುಂಬ ಸ್ಮಾಲ್ ಏರ್ ಇರುತ್ತೆ. ಇದನ್ನು ಬೇಕಾದ್ರೆ ನೀವು ಡೆಟಾಯಿಲ್ ಮತ್ತು ವಾಟರ್ ಹಾಕಿ ಸೋಪ್ ಮಾಡಿ ನೀಟಾಗೆ ಜಸ್ಟ್ ಹಿಂಗೆ ಹಿಂಗೆ ಅದರಲ್ಲಿ ಅದ್ದಿ ಇದನ್ನು ಟ್ಯಾಪ್ ಮಾಡಿ ನೀಟಾಗಿ ಟಿಶ್ಯೂಲಿ ವೈಪ್ ಮಾಡಿ ಇಟ್ಕೋಬೋದು. ಆ್ಯಕ್ಚುಲಿ ಇದು ರಿಯೂಸಬಲ್ಲ, ನೀವು ರಿಯೂಸ್ ಮಾಡ್ಬೋದು. ಆ್ಯಂಡ್ ಒಂದೊಂದಕ್ಕೆಲ್ಲ ಹಿಂಗೆ ಹಾಕಿ ಬಿಸಾಕಿದ್ರೆ ಹೋಯ್ತು ಅದು. ಸೊ ಈಗ ನಾನು ಪಟ್ಟಂತ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನನ್ನ ಸ್ಕಿನ್ ಕೇರ್ ಏನಿದೆ ಅದನ್ನು ಮಾಡೋಣ. ಸೊ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ನೋಡಿ ಗೈಸ್. ಫೇಸ್ ವಾಶ್ ಆಯಿತು. ಸೊ ಈಗ ವೈಪ್ ಮಾಡ್ಕೊಳ್ಳೋಣ ಫೇಸ್ನ. ಆ್ಯಂಡ್ ತೀರಾ ಫೇಶಿಯಲ್ ಏನಾದ್ರು ನಿಮಗೆ ತುಂಬ ತೀರಾ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತಂದರೆ ಒಂದ್ಸಲಿ ಇಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇಷ್ಟು ಹೇರ್ ರಿಮೂವ್ ಮಾಡಿ ಓವರ್ ನೈಟ್ ಬಿಡಿ 12 ಅವರ್ಸು.
ಸೊ ಅದು ಬಿಟ್ಟಾದಮೇಲೆ ನಿಮ್ಗೆ ಏನಾದರೂ ರಿಯಾಕ್ಷನ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಈಗ ಫೇಸ್ ಡ್ರೈ ಆಗಿದೆ. ಫಸ್ಟ್ ಒಂದು ಬಂದು ವೈಟಮಿನ್ ಸಿ ಮಿಸ್ಟ್, ಆ್ಯಂಡ್ ಇದು ನಂಗೆ ತುಂಬ ಇಷ್ಟ. ಕಣ್ಣು ಉರಿಯುತ್ತೆ ಯಾಕಂದರೆ ವಿಟಮಿನ್ ಸಿ ಅಲ್ವಾ, ಸಿಟ್ರಿಕ್ ಇರುತ್ತೆ. ಫ್ಯಾನ್ ಹಾಕಿಲ್ಲ ಯಾಕಂದರೆ ಫ್ಯಾನ್ ಹಾಕಿದ್ರೆ ಫ್ಯಾನ್ ಸೌಂಡೇ ಬರ್ತಾ ಇರುತ್ತೆ. ಸೊ ಇದು ಟ್ರೈ ಹಾಕಲಿ. ಆ್ಯಂಡ್ ಇವತ್ತಿಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಲವ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ 10 years ಆಯಿತು. ಸೊ ಈ ಫ್ಲವರ್ಸ್ ಅದ್ರದ್ದೇ ಏನು ಕ್ಯೂಟಾಗಿದೆ ನೋಡಿ. ಸೊ ನಿನ್ನೆ ನೈಟ್ ಚಿಕ್ಕದಾಗ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಸೊ ಎವ್ರಿ ಟೈಮ್ ಸೆಲೆಬ್ರೇಟ್ ಮಾಡಬೇಕು, ಯಾಕಂದರೆ ಲವ್ ಆ್ಯಂಡ್ ರಿಲೇಷನ್ಶಿಪ್ should always be alive. ಸೊ ಇದು ಡ್ರೈ ಆಗಿದೆ, ಒಂಚೂರು ಡ್ರೈ ಆಗಲಿ. ನೋಡ್ಬೋದು ಫೇಸ್ ಎಲ್ಲ ಏನು, ಆ್ಯಂಡ್ ಈ ಮಿಸ್ಟ್ ಹಾಕಿದ್ರೇ ಒಂಥರ ಫೇಸ್ ಗ್ಲೋ ಬಂದ್ಬಿಡುತ್ತೆ. ಸೊ ನನ್ನ ಫೇಸ್ ಆರಿದೆ ಈಗ. ಸೊ ನೆಕ್ಸ್ಟ್ ಕ್ಲಿಯರ್ ಸ್ಕಿನ್ ಸೀರಮ್ ಫ್ರಮ್ ಬಾಡಿ ಕ್ಯೂಪಿಡ್. ಫ್ಯೂ ಡ್ರಾಪ್ಸ್ ತೊಗೊಂಡು ಫ್ಯೂ ಡ್ರಾಪ್ಸ್ ಸಾಕು, ಯಾಕಂದರೆ ಸಿರಮ್ ಯಾವತ್ತು ಜಾಸ್ತಿ ಹಾಕೋಬಾರ್ದು. 2 to 3 drops. Two to 3 drops is more than enough. ಅದಾದಮೇಲೆ ಮಾಯಿಶ್ಚರೈಸರ್. ಇದು ಸೂತ್ಸ್ ಆ್ಯಂಡ್ ಹೈಡ್ರೇಟ್ ಸ್ಕಿನ್, ರಿವೈವ್ಸ್ ಡಲ್ ಸ್ಕಿನ್. ಇದು ಕೂಡ ನಿಯಾಸಿನಮೈಡ್, ಹೈಲೋರಾನಿಕ್ ಆ್ಯಸಿಡ್ ಪ್ಲಸ್ ಕೋಕುಮ್ ಬಟರ್. ಈ ಸೀರಮ್ ಬಂದು ಕೂಡ ನಿಯಾಸಿನಮೈಡ್ ಮಾಯಿಶ್ಚರೈಸರ್. ಇವತ್ತು ನೆಕ್ನ ಇಗ್ನೋರ್ ಮಾಡಬೇಡಿ, ಯಾಕಂದರೆ ಫ್ಯೂಚರಲ್ಲಿ ನಾನು ಹೇಳ್ದಂಗೆ ಫೇಸೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನಾವು ಇಷ್ಟು ಮೇಂಟೈನ್ ಮಾಡಿ ಇಲ್ಲೆಲ್ಲ ರಿಂಕಲ್ಸ್ ಆಗಿಬಿಡುತ್ತೆ. ಇದೆಲ್ಲ ಆಮೇಲೆ ಅಜ್ಜಿ ಥರ ಇರುತ್ತೆ, ಇಲ್ಲಿ ಸ್ವಲ್ಪ ಫೇಸು ಆಂಟಿ ಥರ ಆಗಿರುತ್ತೆ. ಐ ಮೀನ್ ಏಜ್ ಆದಮೇಲೆ ನಾನು ನನಗೆ ಹೇಳ್ಕೊತಾ ಇರೋದು. ಸೊ ಇವತ್ತು ನೆಕ್ನ ಇಗ್ನೋರ್ ಮಾಡಬೇಡಿ. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಿದ್ರು ನಿಮ್ಮ ಐಬ್ರೋಸ್ ರಿಯಲ್ಲ ಅಂತ. ನಾನೇನು ಬರ್ಕೊಳ್ಳಲ್ಲ, ಐಬ್ರೋ ಬರ್ಕೊಂಡೆ ಪಕ್ಕದ ದೇವ ಥರನೇ ಇರ್ತೀನಿ. ನನಗೆ ನಮ್ಮ ಅಕ್ಕಗೆ ನಮ್ಮ ಮಮ್ಮಿಗೆ ತುಂಬ ತಿಕ್ ಆಯಿತು, ನನ್ನ ಸ್ಮಾಲ್ ಸಿಸ್ಟರ್ಗೂ ಕೂಡ. ಬಟ್ ಅವಳಿನ ಐಬ್ರೋ ಈಗ 10th standard ಓದ್ತಾ ಇರೋದ್ರಿಂದ ಅವಳಿನ ಐಬ್ರೋ ಮಾಡಿಸಿಲ್ಲ. ಸೊ ಫ್ಯೂಚರಲ್ಲಿ ನೋಡಬೇಕು ಅವಳು ಹೇಗೆ ಬರುತ್ತೆ ಅಂತ. ಸೊ ಲಾಸ್ಟ್ ಸ್ಟೆಪ್ ಇನ್ ಮೈ ಡೇ ಟೈಮ್ ಸ್ಕಿನ್ ಕೇರ್, ಫಾಕ್ಸ್ಟೇಲ್ ಅವ್ರದ್ದು ಡ್ಯೂಯಿ ಸನ್ಸ್ಕ್ರೀನ್. ಇದು SPF 70 PA++++ ಇದೆ. ಬಟ್ ನಂಗೆ ಗೊತ್ತಿಲ್ಲ ಇದು SPF 70 ಇದೆಯಾ ಇಲ್ವಾ ಅಂತ. ಇದನ್ನು ನಾನು 3 ಪಂಪ್ ಹಾಕ್ಕೋತೀನಿ. ನಿಮಗೆ 3 ಪಂಪ್ ಹಾಕ್ಕೋತೀನಿ. ಇದನ್ನು ನಾನು ಏನು ಮಾಡ್ತೀನಿ ಅಂತ ಡ್ಯಾಬ್ ಮಾಡ್ತೀನಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಇದನ್ನು ಆರಕ್ಕೆ ಬಿಡಬೇಕು. ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟರೆ ಇಲ್ಲಿಗೆ ನನ್ನ ಡೇ ಟೈಮ್ ಸ್ಕಿನ್ ಕೇರ್ ರುಟೀನ್ ಮುಗೀತು. ಆ್ಯಂಡ್ ನೀವು ಹೇಳ್ದಂಗೆ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಹಿಂಗೋಗಿ ನಾನು ತಲೆ ಬಾಚ್ಕೊಂಡು ಹಿಂಗೆ ಬಂದುಬಿಡ್ತೀನಿ. ಟ್ರೈ ಮಾಡಿ ನೀವು ನೋಡ್ಬೋದು ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕಿನ್ ಅಂತ. ಸೊ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.